ಮಿಂಚುಗೆ ನಾನು ತಾಳಿ ಕಟ್ಟಿದ್ದೇನೆ, ಅವಳೇ ನನ್ನ ಹೆಂಡತಿ ಅಂತ ಮಡೇನೂರು ಮನು ಮಾತನಾಡಿರುವಂತಹ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ನಾವಿಬ್ರು ಕೂಡ ಚೆನ್ನಾಗಿದ್ದೇವೆ, ಟೈಮ್ ಕೊಟ್ಟಿಲ್ಲ ಅಷ್ಟೇ ಅವಳಿಗೆ, ಆಕೆ ಮೇಲೆ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಮನು ಹೇಳಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ನಾವಿಬ್ಬರು ಸಂಸಾರ ಮಾಡಿದ್ದೇವೆ ಅಂತ ಮನು ಹೇಳ್ಕೊಂಡಿದ್ದಾನೆ ಆಡಿಯೋದಲ್ಲಿ. ನಾನು ಅವಳು ಇನ್ಮುಂದೆಯೂ ಕೂಡ ಚೆನ್ನಾಗಿರ್ತೇವೆ, ನಮ್ಮ ನಡುವೆ ಯಾರೂ ಮಧ್ಯಪ್ರವೇಶ ಮಾಡೋದು ಬೇಡ ಅಂತ ನಟ ಮಡೇನೂರು ಮನು ಏನು ಹೇಳ್ಕೊಂಡಿದ್ದ ಆಪ್ತರ ಬಳಿ, ಆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಒಂದು ಕಡೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ, ಮನುಗೆ 5 ದಿನಗಳ ಕಾಲ ಅಂದರೆ ಪೊಲೀಸ್ ಕಸ್ಟಡಿಯನ್ನು ಕೊಡಲಾಗಿದೆ. ಆದರೆ ಈಗ ಮನು ಮಾತನಾಡಿರುವಂತಹ ಆಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಬನ್ನಿ ಮನು ಏನು ಮಾತನಾಡಿದ್ದಾನೆ ನೋಡ್ಕೊಂಬರೋಣ. ಅಲ್ಲ, ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವಳ ಜೊತೆ ಬಾಳಕ್ಕಾಗ್ತಿಲ್ಲ, ಅವಳು ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ. ಇಷ್ಟೇ. ನನ್ನೇನು ಕಾನೂನು ಉಲ್ಟಾಪಲ್ಟ ನಾನು ಮಾತಾಡ್ತಾ ಇಲ್ಲ. ರೇಪ್ ಆಗಿರೋದಕ್ಕೆ ಭಾಳ ಕೊಟ್ಟಿದ್ದೀನಿ, ಓಕೆನಾ? ರೇಪ್ ಅಂತಲ್ಲ, ಅವಳ ಜೊತೆ ಸೇರಿದ್ದೀನಿ ಅಂತ ಭಾಳ ಕೊಟ್ಟಿದ್ದೀನಿ. ಇಬ್ಬರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜರ್ನಿ ಮಾಡಿದ್ದೀವಿ. 3 ವರ್ಷ ಗಂಟೆ ಏನು ಕಕ್ಕ ತಿಂತಾಯಿದ್ರು ಅಂತಾರೆ ಇವತ್ತು ಪೊಲೀಸ್ನವ್ರು ಫೋನ್ ಮಾಡಿದರೆ. ಅವತ್ತು 3 ವರ್ಷ ಇಲ್ಲದೆ ಇರೋಳು ಇವತ್ತು ಸಿನಿಮಾದಾಗ ಇವಾಗ ಯಾಕ್ರಿ ಬರಬೇಕು? ಅವತ್ತೇನು ಉಳ್ತಿದ್ರೆ ಅವತ್ತು ಸಿನಿಮಾ ಆಗಬೇಕು ಅಂತ ಬಂದು ಅಥವಾ ಯಾತಕ್ಕೆ ಬಂದು ಯಾತಕ್ಕೆ ಜಗಳ ಆಡ್ಕೊಂಡಿದ್ದೀವಿ? ಈಗ ಜಗಳ ಆಡ್ಕೊಂಡಿದ್ದು ಯಾರು? ನೀವಿಬ್ರು ಜಗಳ ಇಬ್ರು ಟೈಮ್ ಕೊಡಕ್ಕೆ ಶರಣ್ಯ ಸರ್ ಏನಂದ್ರು, ನೀವಿಬ್ರು ಮಾಡಿರೋದು ನೀವಿಬ್ಬರೇ ಬಗೆಹರಿಸ್ಕೋಬೇಕು, ಓಕೆನಾ? ಕನ್ಸಿರೋರು ಬದುಕೇತೀರ, ಕನ್ಸಿಲ್ದಾರ ಸಾಯ್ತೀರ. ಇದು 2ನೇ ಮಾತು ಅದೇ ಅಂದಿದ್ದವ್ರು. ನಿನಗೆ ಬೇಕಾ? ಕನ್ಸಿದ್ಯಾ? ಹೀರೋ ಆಗಬೇಕು ಕನ್ಸಿದ್ಯಾ? ಬದುಕ್ತೀಯಾ? ನಿಂಗೇನು ಇಲ್ವಾ? ಸಾಯ್ತೀಯಾ? ನಾನು ನಿಮ್ಮ ಸಾಯರ್ನ ನೋಡ್ಸೋಕ್ಕಾಗಲ್ಲಪ್ಪ, ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ. ಹೀರೋ ಆಗ ಕನಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು? ಇದ್ದವೇ ನನಗೆ ಟೈಮ್ ಇಲ್ಲ ಮಾತಾಡೋಕ್ಕೆ. ಹಿಂಗೆ ಅಲ್ಲ, ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೀರಾ? ಮತ್ತೆ ಇದು ಹೇಳಿರ್ತಾರೆ, ಅದೇನು ಮಿಂಚು, ನಾನು ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿದ್ದೀನಿ, ಅವಳು ನನ್ನ ಹೆಂಡ್ತಿ, ಸರಿನಾ? ಇದೇ ಫಿಕ್ಸ್. ವೀಡಿಯೋ ಮಾಡ್ತೀನಿ ನೋಡಿ. ಮಿಂಚು ನನ್ನ ಹೆಂಡ್ತಿ, ನನ್ನ ಹೆಂಡ್ತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳ ಆಡ್ತೀನಿ, ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡಲಿ, ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನಾನು ಹೆಂಡ್ತಿ. ಹೋಗಿ ನಾನು ದಿವಿಗೆ ಹೇಳ್ಬೇಕೇಳ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡಿ ದಿವಿಗೆ ಫೋನ್ ಮಾಡಿ, ಮಿಂಚು ಫೋನ್ ಮಾಡಿ. ಇತ್ಯರ್ಥ ಅಲ್ಲ, ಮಾಡಿ ನಾನು ಹೆಂಡ್ತಿಗೂ ನಾನು ತಾಳಿ ಕಟ್ಟಿದ್ದೀನಿ ಕಣ, ಇದೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ, ತಗ ಮಾಡು ಫೋನ್. ನಾನು ಮಾಡ್ಕೊಡ್ತೀನಿ, ಮಾತಾಡ್ತೀನಿ, ಕೊಡು. ಸರಿ ಬಿಡು, ನನ್ನ ಹೆಂಡ್ತಿ. ಹಲೋ, ಇದ್ರಲ್ಲಿ ಜಗಳ ಇಲ್ಲ, ರೇಪ್ ಇಲ್ಲ, ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ, ನಾನು ಇಷ್ಟ ಬಂದಂಗೆ ಬರ್ತೀನಿ, ನಾನು ಇಷ್ಟ ಬಂದಂಗೆ ಹೋಗ್ತೀನಿ. ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ, ಭಾಳ ಹಾಳು ಮಾಡೋದಂತಲ್ಲ, ನಾನು ಗಂಡ ಅಂತಲೇ ಕೊಡಬೇಕು. ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ. ಮೀಡಿಯಾ ಮುಂದೆ ಹೇಳ್ತೀನಿ, ನನಗೆ ನಾನು ಹೆಂಡ್ತಿ ಅವಳು ಅಷ್ಟೇ. ನಾನು ಹೆಂಡ್ತಿ ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವಳ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಹೆಂಡ್ತಿ ಕಣಿದ್ದೀನಿ, ಹೋಗಿ ಏನು ಕುಂಕುಮ ಹಚ್ಬೇಕನ್ನ ಈಗಲೇ ಬಿಡ್ರಿ, ಹೋಗ್ತೀನಿ. ಹೆಂಡ್ತಿ ಹೋಗಿ ಹೆಂಡ್ತಿ ಅಂತ ಹೆಂಡ್ತಿ ಅಲ್ಲ, ಹೆಂಡ್ತಿ, ನಾನು ಗಂಡ. ನೀವು ಮಾತಾಡಂಗಿಲ್ಲ. ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿರೋದು ಮಿಂಚು, ದೊಡ್ಡ ನಮಸ್ಕಾರ. ತಾಳಿ ಕಟ್ಟಿದ್ದೀನಿ ನಾನು. ಸಿನಿಮಾ ಮುಗಿದ ತಕ್ಷಣ ನಾನು ಸಾಯಿಸ್ಬೇಕು ಅಂತ. ನಾನು ಸಾಯಿಸೋ ಮನುಷ್ಯನೇ ಅಲ್ಲ, ನಾನು ಸಾಯಿಸೋ ಒಂದು ಕೆಟ್ಟ ಗುಣನೇ ಇಲ್ಲ. ನೀನು ನನ್ನ ಸಾಯಿಸದೇ ಬೇಕಾದ್ರೆ ಈಗ ಮಾಡಿರೋದು ನನ್ನ ಕೊಲೆನೆ. ಸತ್ತೋದೆ ಮನ್ಸು. ಯಾವುದು ಈಗ ನೀನ್ ಮಾಡಿರೋದು ಕೊಲೆನೆ. ಯಾವುದು ಕೊಲೆ? ಈಗ ನೀನ್ ನನ್ಗೆ ಏನ್ ಇಷ್ಟು ದಿನ ಅವಮಾನ ಮಾಡಿ ನನ್ನ ಎಷ್ಟು ನರಳಾಡ್ಸಿದ್ಯೋ. ನೋಡಿ, ಆಡಿಯೋನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಒಂದು ಕಡೆ ಇವತ್ತು ಸ್ವತಃ ನಾನೇ ಸಂತ್ರಸ್ತೆಯನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಆತ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದ. ಅವನು ಶನಿವಾರ ಬಂದಿದ್ದ, ಮದ್ಯಪಾನ ಮಾಡಿಸ್ದ, ಬಲವಂತವಾಗಿ ನನ್ನ ಖಾಸಗಿ ವಿಡಿಯೋವನ್ನು ಮಾಡಿಕೊಂಡ, ಅದನ್ನಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ, 2 ಬಾರಿ ಅಬಾರ್ಷನ್ ಮಾಡಿಸಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ, ಅವನ ವಿರುದ್ಧವಾಗಿ ಕಠಿಣಾತಿ ಕಠಿಣ ಕ್ರಮ ಆಗಬೇಕು, ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಸಂತ್ರಸ್ತೆ ಹೇಳ್ತಾಳೆ. ಆದರೆ ಮನು ಇಲ್ಲಿ ಈ ಆಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು ಬೇರೆ. ನಾನು ಅವಳನ್ನ ಮದುವೆ ಆಗಿದ್ದೀನಿ, ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ, ಅವಳಿಗೆ ಟೈಮ್ ಕೊಟ್ಟಿಲ್ಲ ಅಷ್ಟೇ, ನಮ್ಮಿಬ್ಬರ ಮಧ್ಯೆ ಯಾರೂ ಕೂಡ ಬರೋದು ಬೇಡ, ಮುಂದೆಯೂ ನಾವಿಬ್ಬರು ಚೆನ್ನಾಗಿರ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಮನು ಕೊಡ್ತಾನೆ. ಆದರೆ ಇಲ್ಲಿ ಇವತ್ತು ಮನು ಸಿನಿಮಾ ರಿಲೀಸ್ ಆಗಿದೆ, ಮತ್ತೊಂದು ಕಡೆ ಆತ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಹೀಗಾಗಿ ಇಬ್ಬರ ನಡುವೆ ಏನು ನಡೀತು? ಅತ್ಯಾಚಾರ ಆಯ್ತಾ ನಿಜವಾಗ್ಲೂ? ಆದರೆ ಈಗಾಗಲೇ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಆ್ಯಂಗಲಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂತಂದರೆ 2 ವರ್ಷದಿಂದಲೂ ಕೂಡ ಜೊತೆಯಲ್ಲಿರುವಂಥವರು ಸ್ವತಃ
ಸಂತ್ರಸ್ತೆಯೇ ಒಪ್ಪಿಕೊಂಡಿದ್ದಾಳೆ. ಹೀಗಾಗಿ ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲಿ ತನಿಖೆ ನಡೆಸಿದ ನಂತರ ಸತ್ಯಾಂಶಗಳು ಹೊರಗಡೆ ಬರಬೇಕಾಗತ್ತೆ.